ಪತ್ರಿಕೋದ್ಯಮದ ಮತ್ತು ಪತ್ರಕರ್ತನ ಹಿಂದಿನ ಶಕ್ತಿ ಆತನ ಆಸಕ್ತಿ, ಕುತೂಹಲ ಮತ್ತು ಹಂಬಲ. ಈ ಗಿಡಗಳಿಗೆ ಸರಿಯಾದ ಆರೈಕೆ ಮಾರ್ಗದರ್ಶನವಿಲ್ಲದಿದ್ದರೆ ಇದು ವಿಷವಾಗಬಹುದಾದ ಸಂಜೀವಿನಿ. ಈ ಸಂಜೀವಿನಿಯನ್ನು ಸರಿಯಾದ ಅಸ್ತ್ರವಾಗಿ ಬಳಸಿಕೊಂಡು ಸಮಾಜದ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಲು ಒಬ್ಬ ಸಮರ್ಥ ಗುರುವಿನ ಸಹಕಾರ ಅತ್ಯವಶ್ಯಕ. ಮಾಧ್ಯಮದ ತವರೂರಾಗಿರುವ ರಾಜಧಾನಿ ಬೆಂದಕಾಳೂರಿನಲ್ಲಿ ಪ್ರತಿ ವರ್ಷ ಆಸೆಗಳ ಬೆನ್ನೇರಿ ಹೊರಡುವ ಅದೆಷ್ಟೋ ಯುವ ಪತ್ರಕರ್ತರ ಕನಸುಗಳಿಗೆ ಮಾರ್ಗದರ್ಶಕರಾಗಿ ತಮ್ಮ ಅನುಭವ, ವಿಷಯ ಜ್ಞಾನ, ತಿಳುವಳಿಕೆ, ಅರಿವಿನ ಮೂಲಕ ಹಲವಾರು ಯುವ ಮನಸ್ಸುಗಳಿಗೆ ಜೀವ ಸೆಲೆಯಾಗಿರುವ ಶೈಕ್ಷಣಿಕ ಮಟ್ಟದ ಪತ್ರಿಕೋದ್ಯಮದ ಶಕ್ತಿ ಡಾಕ್ಟರ್ ಬಿ.ಕೆ. ರವಿ ಅಂದರೆ ಅತಿಶಯೋಕ್ತಿ ಖಂಡಿತ ಅಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದ ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರಾಗಿ ಪತ್ರಿಕೋದ್ಯಮಕ್ಕೆ ಇವರು ಸಲ್ಲಿಸಿರುವ ಸೇವೆ ಅಪಾರ. ಕರ್ನಾಟಕದ ಕೋಟೆಯ ನಾಡು ಅಂತಲೇ ಅನ್ವರ್ಥವಾಗಿರುವ ಚಿತ್ರದುರ್ಗದ ಹೆಮ್ಮೆಯ ಕಾಣಿಕೆ ಇವರು. ಸಾಂಸ್ಕೃತಿಕ ನಗರಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ವಿಷಯದಲ್ಲಿ ಪದವಿ ಶಿಕ್ಷಣ ಪೂರೈಸಿದ್ರು. ಸಮೂಹ ಸಂವಹನ ವಿಷಯದಲ್ಲಿ ಎಂಎಸ್ ಪದವಿ ಪಡೆದು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ. ಸತತ 23 ವರ್ಷಗಳಿಂದ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಬೋಧಿಸುವ ಕಾಯಕದಲ್ಲಿ ಅದೆಷ್ಟೋ ಯುವ ಪತ್ರಕರ್ತರಿಗೆ ಜೀವ ಸೆಲೆಯಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಆಕಾಶವಾಣಿಯಲ್ಲಿ ಬರಹಗಾರರಾಗಿ 1975ರಲ್ಲಿ ಮಾಧ್ಯಮದ ಬದುಕಿಗೆ ಮುನ್ನುಡಿ ಬರೆದ ಡಾಕ್ಟರ್ ಬಿ.ಕೆ. ರವಿಯವರು ಕನ್ನಡ ಜನಮಾನಸದ ಹೆಮ್ಮೆಯ ನಿಯತಕಾಲಿಕೆ ಸುಧಾ ವಾರಪತ್ರಿಕೆಯಲ್ಲಿ ಹಲವಾರು ವಿಷಯಗಳಿಗೆ ಜೀವವಾಗಿ ಲೇಖನದ ಖಡ್ಗ ಛಲಪಿಸಿದ್ದಾರೆ. ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿಯೂ ಸೇವೆ ಸಲ್ಲಿಸಿರುವುದು ಇವರಲ್ಲಿರುವ ಯುವ ಸಮುದಾಯದ ಬಗೆಗಿನ ಕಾಳಜಿಗೆ ಸಾಕ್ಷಿಯಾಗಿದೆ. ಅಸಹಾಯಕರ ಧ್ವನಿಯ ನಾಯಕರಾಗಿದ್ದ ದೇವರಾಜ್ ಅರಸ್ರವರ ಸಿದ್ಧಾಂತಗಳಿಂದ ಗಂಭೀರವಾಗಿ ಆಕರ್ಷಿತರಾಗಿದ್ದ ರವಿಯವರು ಅವರಂತೆ ನೊಂದವರ ನೆರವಿನ ಹಾದಿಯಲ್ಲಿಯೇ ಇಲ್ಲಿಯವರೆಗೂ ಬದುಕು ಸಾಗಿಸಿ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ನಿಜವಾದ ಪತ್ರಕರ್ತನಿಗಿರಬೇಕಾದ ಸಾಮಾಜಿಕ ಕಾಳಜಿಗೆ ಸಾಕ್ಷಿಯಾಗಿದ್ದಾರೆ. ಇದರೊಟ್ಟಿಗೆ ಚಿತ್ರದುರ್ಗದ ಜಿಲ್ಲಾ ಪತ್ರಿಕಾ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿ 2 ಬಾರಿ ಆಯ್ಕೆಯಾಗಿರುವುದು ಇವರ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿದೆ. ಇದಿಷ್ಟೇ ಅಲ್ಲದೆ ಕರ್ನಾಟಕದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿಯೂ ಸೇವೆ ಸಲ್ಲಿಸಿರುವ ಹೆಗ್ಗಳಿಕೆ ಇವರದ್ದು. ಅದರಲ್ಲೂ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಅಂಗಸಂಸ್ಥೆಯಾದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇವರ ಕೊಡುಗೆ ಕನ್ನಡದ ಪ್ರತಿ ಓದುಗನಲ್ಲೂ ಇಂದಿಗೂ ಜೀವಂತ. ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ಈ ಅವಧಿಯಲ್ಲಿ ಡಾಕ್ಟರ್ ಬಿ.ಕೆ. ರವಿಯವರು ಭಾರತದಾದ್ಯಂತ 27 ಪತ್ರಿಕೆಯನ್ನ ಮಂಡಿಸುವ ಮೂಲಕ ಪತ್ರಿಕೋದ್ಯಮದ ಜ್ಞಾನ ಸಾಗರಕ್ಕೆ ತಮ್ಮ ಅಮೂಲ್ಯ ಕಾಣಿಕೆ ಸಲ್ಲಿಸಿದ್ದಾರೆ. ಇವರ ಜ್ಞಾನದ ಹರಿವು ಭಾರತಕ್ಕೆ ಸೀಮಿತವಾಗಿರದೆ ಅಮೆರಿಕ, ಪೋಲೆಂಡ್, ಜಪಾನ್, ಮೊರಾಕೊ, ನ್ಯೂಜಿಲೆಂಡ್, ಕೀನ್ಯಾ, ಥಾಯ್ಲೆಂಡ್, ಕೆನಡಾ, ಮಲೇಷ್ಯಾ ಮತ್ತು ಚೀನಾದವರೆಗೂ ಹರಿದದ್ದು ಇವರ ಜ್ಞಾನದ ಆಳವನ್ನು ತೋರುತ್ತವೆ. Hello and welcome to Global Topics. My name is Dr. Mike Krasanik. I'm the Executive Director of the Center for International Engagement at Bridgewater State University in Massachusetts. We're pleased today to have with us Dr. B.K. Ravi from the University of Bangalore in India. Dr. Ravi, welcome to Global Topics. Good morning, Professor. I'm Dr. B.K. Ravi. I'm chairing the Department of Communication, Bangalore University. ಅಂತಾರಾಷ್ಟ್ರೀಯ ಸಂಶೋಧನಾ ಪತ್ರಿಕೆಯಲ್ಲಿ ಸುಮಾರು 32 ಲೇಖನಗಳನ್ನು ಪ್ರಕಟಿಸಿರುವುದಲ್ಲದೆ ಹಲವಾರು ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿ ಪಡೆಯಲು ಹಾಗೂ
ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳಿಗೆ ಹಲವಾರು PhD ಥೀಸಿಸ್ ಮಾರ್ಗದರ್ಶಕರಾಗಿದ್ದಾರೆ. ರವಿಯವರ ಬರವಣಿಗೆ ಮತ್ತು ಸಂಶೋಧನೆ ವಿಷಯದ ಬಗ್ಗೆ ಹೇಳದೆ ಹೋದಲ್ಲೇ ನೀಲಾಕಾಶದ ಸೌಂದರ್ಯದ ಆಕರ್ಷಣೆ ನಕ್ಷತ್ರಗಳನ್ನು ಮರೆತಂತೆ. ಭಾರತೀಯ ಮಾಧ್ಯಮ ಉದ್ಯಮ, ರಾಜಕೀಯ ಸಂವಹನ ಹಾಗೂ ಸಿನಿಮಾ ಅಧ್ಯಯನ ವಿಷಯಗಳಲ್ಲಿ ಸಂಶೋಧನೆ ನಡೆಸಿ ತಜ್ಞರೆನಿಸಿಕೊಂಡಿರುವ ಅಭೂತಪೂರ್ವ ಜ್ಞಾನ ಇವರದ್ದು. ಅಷ್ಟೇ ಅಲ್ಲದೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಯ ಲೇಖನಗಳಿಗೆ ವಿಮರ್ಶೆ, ಟೀಕೆ, ಟಿಪ್ಪಣಿಗಳನ್ನು ಬರೆಯುವ ಮೂಲಕ ಸಮಕಾಲೀನ ವಿಷಯಗಳಿಗೆ ಹೊಸ ಆಯಾಮ ನೀಡುವುದು ರವಿಯವರ ವಿಶಿಷ್ಟ ಗುಣ. ವಿವಿಧ ದೇಶಗಳಲ್ಲಿ ನಡೆದ 10 ವೈಜ್ಞಾನಿಕ ಅಧಿವೇಶನಗಳ ವಿಚಾರ ಸಂಕಿರಣಗಳಲ್ಲಿ ಕಾರ್ಯನಿರ್ವಹಿಸಿರುವುದು ಇವರ ಪಾಂಡಿತ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇದಲ್ಲದೆ ಡಾಕ್ಟರ್ BK ರವಿಯವರು ಆಫ್ರಿಕಾದ ಮೊರೊಕೊ ರಾಷ್ಟ್ರದ ವಿಶ್ವವಿದ್ಯಾನಿಲಯ ಹಾಗೂ ಯುನೆಸ್ಕೋ ಜಂಟಿ ಸಹಯೋಗದಲ್ಲಿ ನಡೆದ ಮೊದಲ ಅಂತಾರಾಷ್ಟ್ರೀಯ ಮಾಧ್ಯಮ ಮತ್ತು ಮಾಹಿತಿ ಸಾಕ್ಷರತೆಯ ವೈಜ್ಞಾನಿಕ ಸಮಿತಿಯ ಸದಸ್ಯರಾಗಿದ್ದರು. ಮಾಧ್ಯಮ ಮತ್ತು ವಿಶ್ವದಾದ್ಯಂತ ಮಾಹಿತಿ ವ್ಯವಸ್ಥೆಯ ವಿಮರ್ಶೆ ವಿಷಯದ ಕುರಿತ ಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿದ್ದು ಹೆಗ್ಗಳಿಕೆಯ ವಿಷಯವೇ ಸರಿ. ಅಲ್ಲದೆ ಇನ್ಫಾರ್ಮೇಷನ್ ಲಿಟ್ರಸಿ ಆ್ಯಂಡ್ ದ ಥಿಯರಿ ಆಫ್ ಔಟ್ರೀಚ್ ವಿಷಯದ ಕುರಿತು ಪತ್ರಿಕೆಯನ್ನು ಮಂಡಿಸಿದ್ದಾರೆ. 2012 ಸೆಪ್ಟೆಂಬರ್ 19ರಿಂದ 21ರವರೆಗೆ ವಾಷಿಂಗ್ಟನ್ DC ಫೋರ್ಡ್ ಫೌಂಡೇಶನ್ ಮತ್ತು ಪೆನ್ ಸ್ಟೇಟ್ ಯೂನಿವರ್ಸಿಟಿ USA ಇಲ್ಲಿ ನಡೆದ ಅಂತಾರಾಷ್ಟ್ರೀಯ ಬ್ರಾಡ್ಬ್ಯಾಂಡ್ ಪಾಲಿಸಿ ಕಾರ್ಯಾಗಾರದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದು ಭಾರತ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಹೆಮ್ಮೆಯ ವಿಷಯವಾಗಿದೆ. 2013 ನವೆಂಬರ್ 21ನೇ ತಾರೀಕು ಅಮೆರಿಕದ ಬ್ರಿಡ್ಜ್ ವಾಟರ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಅಂತಾರಾಷ್ಟ್ರೀಯ ಶಿಕ್ಷಣ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಅತಿಥಿಯಾಗಿ ಭಾರತೀಯ ಮಾಧ್ಯಮ ಮತ್ತು ಜಾಗತಿಕ ಶಿಕ್ಷಣದ ಬಗ್ಗೆ ಉಪನ್ಯಾಸ ನೀಡಿದ್ದಾರೆ. ನವೆಂಬರ್ 24ರಂದು ಕೆನಡಾದ ಸೇಂಟ್ ಪಾಲ್ ಯೂನಿವರ್ಸಿಟಿ ಒಟ್ಟೋವಾದಲ್ಲಿ ನಡೆಸಿದ ಜಾಗತಿಕ ಸಂವಹನ ವಿಚಾರ ಸಂಕಿರಣದಲ್ಲಿ ಆರೋಗ್ಯ ಸಂವಹನ ವಿಚಾರದ ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಇದೇ ವಿಚಾರ ಸಂಕಿರಣದಲ್ಲಿ ಎಥಿಕಲ್ ಆಸ್ಪೆಕ್ಟ್ಸ್ ಆಫ್ ಇಂಡಿಯನ್ ಟಿವಿ ವಿಷಯವನ್ನು ಮಂಡಿಸಿದ್ರು. ಹೀಗೆ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸುವುದು, ವಿಚಾರ ವಿನಿಮಯ ಮಾಡಿಕೊಳ್ಳುವುದು ಪತ್ರಿಕೋದ್ಯಮದ ಬಗ್ಗೆ ಡಾಕ್ಟರ್ BK ರವಿಯವರಿಗಿರುವ ಕಾಳಜಿಯ ದ್ಯೋತಕವೆನ್ನಲು ಅಡ್ಡಿಯಿಲ್ಲವಷ್ಟೇ. ಬುದ್ಧಿವಂತಿಕೆಯಲ್ಲಿ ಡಾಕ್ಟರ್ BK ರವಿಯವರು ಮೇಲುಗೈ ಸಾಧಿಸಿದ ರೀತಿಯಲ್ಲಿ ಸಾಮಾಜಿಕ ಕಾಳಜಿ ಮತ್ತು ಮಾನವೀಯತೆಯನ್ನು ಮೆರೆದಿದ್ದಾರೆ ಎನ್ನುವುದಕ್ಕೆ ಇಲ್ಲಿದೆ ಕೆಲವು ವಿಶಿಷ್ಟ ಕಾರ್ಯಗಳು. ಮಾಧ್ಯಮ ಮತ್ತು ಸಾಮಾಜಿಕ ವಿಷಯಗಳಾದ ರೈತರ ಆತ್ಮಹತ್ಯೆ, ಅವಕಾಶ ವಂಚಿತ ವರ್ಗದ ಸಮಸ್ಯೆಗಳು, ಅಲೆಮಾರಿ ಮತ್ತು ಬುಡಕಟ್ಟು ಜನಾಂಗದವರ ಸಮಸ್ಯೆಗಳ ಮೇಲೂ ಬೆಳಕು ಚೆಲ್ಲಿದ್ದು ಅದರಲ್ಲಿ ಪ್ರಮುಖವಾದದ್ದು. ಇನ್ನು ಹಲವಾರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಮತ್ತು ಆಡಳಿತ ಮಂಡಳಿಯ ಹಲವಾರು ವಿಭಾಗಗಳಿಗೆ ಸಲಹೆಗಾರರಾಗಿ, ಅಧ್ಯಕ್ಷರಾಗಿ, ಸದಸ್ಯರಾಗಿ, ಕಾರ್ಯದರ್ಶಿ ಮತ್ತು ಟ್ರಸ್ಟಿಗಳಾಗಿ ಸೇವೆ ಸಲ್ಲಿಸುವ ಮೂಲಕ ತಮ್ಮ ಸಾಮರ್ಥ್ಯ ನಿರೂಪಿಸಿದ್ದಾರೆ. ಜರ್ನಲ್ ಫಾರ್ ನ್ಯಾಷನಲ್ ಮಿಷನ್ ಫಾರ್ ಮೀಡಿಯಾ ಲಿಟ್ರಸಿ USA, ಜರ್ನಲ್ ಆಫ್ ಮಾಸ್ ಕಮ್ಯುನಿಕೇಷನ್ ಅಂಡ್ ಜರ್ನಲಿಸಂ, ಡೇವಿಡ್ ಪಬ್ಲಿಷಿಂಗ್ ಹೌಸ್ USA ಸೇರಿದಂತೆ ಹಲವಾರು ಅಂತಾರಾಷ್ಟ್ರೀಯ ಪತ್ರಿಕೆಯ ಸಂಪಾದಕೀಯ ಮಂಡಳಿಯ ಸದಸ್ಯರಾಗುವ ಮೂಲಕ ವಿದೇಶಿ ಪತ್ರಿಕೋದ್ಯಮದ ಆಗುಹೋಗುಗಳಿಗೆ ಸಾಕ್ಷಿಯಾಗಿದ್ದಾರೆ. ಮಾಧ್ಯಮ ಸಾಕ್ಷರತೆ, ಮಾಧ್ಯಮ ಶಿಕ್ಷಣ, ನವಮಾಧ್ಯಮ, ಆರೋಗ್ಯ ಸಂವಹನ, ಮಾಧ್ಯಮ ನಡವಳಿಕೆ, ಮಾಧ್ಯಮ ಗ್ರಾಹಕೀಕರಣ, ಬಹುರಾಷ್ಟ್ರೀಯ ಮಾಧ್ಯಮ ಮತ್ತು ಭಾಷಾ ಮಾಧ್ಯಮ, ಮಾಧ್ಯಮದ ವಿಮರ್ಶೆ ಮತ್ತು ಸಿನಿಮಾ ಅಧ್ಯಯನ ಇವರ ಸಂಶೋಧನೆಯ ವಿಷಯಗಳಾಗಿವೆ. ಅಲ್ಲದೆ ಇವರ ಆಕಾಶವಾಣಿ ಲೇಖನಗಳ ಸಂಕಲನವಾದ ಬಾನುಲಿ ಬರಹಗಳು
ರೇಡಿಯೋ ಕುರಿತು ಬೆಳಕು ಚೆಲ್ಲಿದ ಪ್ರಥಮ ಪುಸ್ತಕಗಳ ಸಾಲಿನಲ್ಲೊಂದು. ಇವರ ಮತ್ತೊಂದು ಪುಸ್ತಕ ಕರ್ನಾಟಕ ಪುಸ್ತಕ ಅಕಾಡೆಮಿಯಿಂದ ಪ್ರಕಟವಾಗಿರುವ ಮಾಧ್ಯಮ ಉದ್ಯಮ. ಭಾರತ ಮಾಧ್ಯಮ ಉದ್ಯಮವಾಗಿರುವ ರೀತಿಯ ತಲಸ್ಪರ್ಶಿ ವಿವರ ನೀಡುತ್ತದೆ. ಶೈಕ್ಷಣಿಕ ಮಟ್ಟದಲ್ಲಿ ಉತ್ತಮ ಪ್ರಶಂಸೆಯನ್ನ ಪಡೆದಿರುವ ಈ ಪುಸ್ತಕ ಶೈಕ್ಷಣಿಕ ಪಠ್ಯವಾಗಿದೆ. 2002-2005ರಲ್ಲಿ ಪ್ರಚಲಿತ ವಿಷಯಗಳ ಆಧಾರದ ಮೇಲೆ 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ದೂರದರ್ಶನಕ್ಕಾಗಿ ನಿರ್ಮಾಣ ಮಾಡಿ ದೃಶ್ಯ ಮಾಧ್ಯಮದಲ್ಲೂ ತಮ್ಮ ಛಾಪು ಮೂಡಿಸಿದ ಬಹುಮುಖ ವ್ಯಕ್ತಿತ್ವ ರವಿಯವರದ್ದು. ಇಷ್ಟೇ ಅಲ್ಲದೆ 20ಕ್ಕೂ ಹೆಚ್ಚು ಟಿವಿ ಕಿರುಚಿತ್ರಗಳು ಇವರ ಬೊಗಸೆಯಲ್ಲಿದ್ದು, ಕರ್ನಾಟಕದ ಹಲವಾರು ವಿಶ್ವವಿದ್ಯಾನಿಲಯಗಳ ಕುರಿತ ಕಿರುಚಿತ್ರಗಳು ಕೂಡ ಇದರಲ್ಲಿ ಪಾಲು ಪಡೆದುಕೊಳ್ಳುತ್ತವೆ. ರೇಡಿಯೋಗಾಗಿ 29 ಕಾರ್ಯಕ್ರಮಗಳ ನಿರ್ಮಾಣ ಮತ್ತು 47 ರೇಡಿಯೋ ಚರ್ಚೆಯಲ್ಲಿ ಧ್ವನಿಯಾಗುವ ಮೂಲಕ ಮಾಧ್ಯಮದ ಶಕ್ತಿಯನ್ನು ತೋರಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಹಲವಾರು ವಿಭಾಗಗಳ ಮಾಧ್ಯಮ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಸಲಹೆಗಾರರು ಕೂಡ ಆಗಿದ್ದ ರವಿಯವರು ಪ್ರಸ್ತುತ ಭಾರತ ಸಾರ್ವಜನಿಕ ಸಂಪರ್ಕ ಮಂಡಳಿಯ ಬೆಂಗಳೂರು ವಿಭಾಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾಧ್ಯಮದ ಉಪನ್ಯಾಸಕರಿಗೆ ಮಾರ್ಗದರ್ಶಕರಾಗಿ ಹಲವಾರು ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದಾರೆ. ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆಯ ಹಾಗೂ ಮೈಸೂರು ವಿವಿ ಇಎಂಎಂಆರ್ಸಿಯಲ್ಲಿ ಇ ಕಂಟೆಂಟ್ ಕಾರ್ಯಕ್ರಮ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. The word Khadi is synonymous with our father of the nation, Mahatma Gandhi, who firmly believed that Khadi and Charaka alone are weapons in this non-violent fight against ruling British rule for freedom of India. ವಿಶ್ವವಿದ್ಯಾನಿಲಯ ಧನಸೇವಾ ಆಯೋಗದ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಟಿವಿ ವಾಹಿನಿಗಳ ಪಾತ್ರ ಕುರಿತಾದ ಸಂಶೋಧನೆ ಯೋಜನೆ ಪೂರ್ಣಗೊಳಿಸಿದ್ದಾರೆ. ಹೀಗೆ ಅಭಿವೃದ್ಧಿ ಕಾರ್ಯದಲ್ಲಿ ಸಕ್ರಿಯರಾಗುವ ಮೂಲಕ ಯುವ ಸಮೂಹಕ್ಕೆ ಮಾದರಿಯಾಗಿದ್ದಾರೆ. ತಾಲೀಮ್ ಫೌಂಡೇಶನ್ ಆಯೋಜಿಸಿದ್ದ ಝೀ ನೆಟ್ವರ್ಕ್ನ ಝೀ ಯಾ ಮಕ್ಕಳ ವಾಹಿನಿಯ ಆರಂಭದ ಕಾರ್ಯದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯ ಸಂಶೋಧನಾಕಾರರಾಗಿ ಸಂಶೋಧನೆಯಲ್ಲಿ ಪಾಲ್ಗೊಂಡ ಕೀರ್ತಿ ರವಿಯವರದ್ದು. ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ರವಿಯವರು ಹಿಂದುಳಿದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸುವಿಕೆಯಲ್ಲಿ ಶ್ರಮಿಸುವ ಮೂಲಕ ಭ್ರಾತೃತ್ವದ ಭಾವವನ್ನು ಸಬಲಗೊಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿ 2 ಬಾರಿ ನೇಮಕವಾಗಿರುವುದು ಇವರ ಸಾಮಾಜಿಕ ಕಾರ್ಯಕ್ಕೆ ಹೆಮ್ಮೆಯ ಗರಿ. ಸದ್ಯ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ತುಳಿತಕ್ಕೊಳಗಾದವರ ಕಲ್ಯಾಣಕ್ಕಾಗಿ ಪ್ರಯತ್ನಿಸುವ ಮೂಲಕ ನೊಂದವರ ಧ್ವನಿಯಾಗಿದ್ದಾರೆ. ಕರ್ನಾಟಕ ರಾಜ್ಯ ಕನಕ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಬೆಂಗಳೂರಿನ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಕಾರ್ಯಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ಅಖಿಲ ಭಾರತ ಕುರುಬ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ದಲಿತರು, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿರುವ ಅಹಿಂದ ಸಂಸ್ಥೆಯ ಕಾರ್ಯಕಾರಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. 1992ರಲ್ಲಿ ಭಾರತ ಸರ್ಕಾರದ ಕೇಂದ್ರ ಕಲ್ಯಾಣ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶತಮಾನೋತ್ಸವ ಆಚರಣೆಯಲ್ಲಿ ಕೇಂದ್ರ ಸಲಹಾ ಸಮಿತಿಗೆ ನಾಮನಿರ್ದೇಶನಗೊಂಡು ನೊಂದವರ ಧ್ವನಿಗೆ ಭರವಸೆಯಾಗಿದ್ರು. ಡಾಕ್ಟರ್ ಬಿಕೆ ರವಿಯವರ ಸಮಾಜಮುಖಿ, ಜೀವನ್ಮುಖಿ ಕಾರ್ಯಗಳನ್ನು ಅರಸಿಕೊಂಡು ಬಂದ ಪ್ರತಿಷ್ಠಿತ 9 ಪ್ರಶಸ್ತಿಗಳು ಅವರ ಯಶಸ್ಸಿನ ಕಿರೀಟಕ್ಕೆ ಸೇರಿದೆ. ಬೆಂಗಳೂರಿನ ಹರ್ಷವಾಣಿ ಪತ್ರಿಕಾ ಬಳಗದಿಂದ ನೀಡಲಾಗುವ 2013ನೇ ಸಾಲಿನ ಹರ್ಷ ವಿಭೂಷಣ ಪ್ರಶಸ್ತಿ, ಭಾರತೀಯ ಸಾರ್ವಜನಿಕ ಸಂಪರ್ಕ ಮಂಡಳಿ ವತಿಯಿಂದ ಶೈಕ್ಷಣಿಕ ಸಂವಹನ ಸಾಧನೆಗಾಗಿ
2012ರ ಸಾಲಿನ ಚಾಣಕ್ಯ ಪ್ರಶಸ್ತಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನೀಡಲಾಗುವ 2011ನೇ ಸಾಲಿನ ಕೆಂಪೇಗೌಡ ಪ್ರಶಸ್ತಿ. ಅಂತಾರಾಷ್ಟ್ರೀಯ ಭಾವೈಕ್ಯತೆ, ಶಾಂತಿ ಮತ್ತು ಸ್ನೇಹ ಸಮಾಜದ ವತಿಯಿಂದ ರಾಜೀವ್ ಗಾಂಧಿ ಎಕ್ಸಲೆನ್ಸಿ ಪ್ರಶಸ್ತಿ. ದೆಹಲಿಯ ದಲಿತ ಬರಹಗಾರರ ಸಂಘದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ. ಮೈಸೂರಿನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಹಿಂದುಳಿದ ಬಂಧು ಪ್ರಶಸ್ತಿ. ಕರ್ನಾಟಕ ಮರಾಠ ಮಹಾಸಭಾ ವತಿಯಿಂದ ಇವರ ಸಮಾಜ ಸೇವೆ ಮನಗಂಡು 2005ರ ಸಾಲಿನ ಛತ್ರಪತಿ ಶಿವಾಜಿ ರಾಜ್ಯ ಪ್ರಶಸ್ತಿ. ಹಿಂದುಳಿದ ವರ್ಗಗಳ ಜನರನ್ನ ಒಗ್ಗೂಡಿಸಿದ ಪ್ರಯತ್ನವನ್ನ ಮೆಚ್ಚಿ 2005ರಲ್ಲಿ ನೇತಾಜಿ ಸೇವಾ ಟ್ರಸ್ಟ್ ವತಿಯಿಂದ ನೇತಾಜಿ ಸೇವಾ ಪ್ರಶಸ್ತಿ. ಇವರ ಸಾಧನೆ ಶಿಖರ ಏರಿದೆ. ಸಂವಹನ ಕ್ಷೇತ್ರದಲ್ಲಿ ನಿರಂತರವಾಗಿ ಬೆಳಗುವ ರವಿಯಾಗಿ, ಹಿಂದಿನ ಕತ್ತಲುಗಳಿಗೆ ಬೆಳಕಾಗಿ, ಮುಂದಿನ ಭರವಸೆಗೆ ಹೊಸ ಬೆಳಕಿನ ಕಿರಣವಾಗಿ, ಬಹುಮುಖಿ, ಜೀವನ್ಮುಖಿ ಮತ್ತು ಸಮಾಜಮುಖಿ ವ್ಯಕ್ತಿತ್ವದ ಡಾಕ್ಟರ್ BK ರವಿಯವರಿಂದ ಮಾಧ್ಯಮದಲ್ಲಿ ಮಹತ್ತರ ಬದಲಾವಣೆಗಳಾಗಲಿ. ಆ ಮೂಲಕ ಜವಾಬ್ದಾರಿಯುತ ಸಮಾಜದ ಮತ್ತಷ್ಟು ಕನಸು ನನಸಾಗಲಿ ಎಂದು ಹಾರೈಸೋಣ.